ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ತುಂಬ ಮಸಾಲೆ ಇಲ್ಲದೆ ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು, ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಮೊದಲೇ ನೆನೆಸಿ ಇಟ್ಕೊಂಡಿರ್ತೀನಿ. ಇದಕ್ಕೆ ಎರಡು ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿರಬೇಕು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ. ನಾನಿಲ್ಲಿ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ನಾವು ಸಾಂಬಾರು ಪುಡಿಯಲ್ಲಿ ಖಾರ ಇರೋಲ್ಲ, ಅದಕ್ಕೆ ನಾನು ಖಾರ ಪುಡಿ ಸಪ್ರೇಟ್ ತೊಗೊಂಡಿದ್ದೀನಿ. ನಿಮಗೆ ಸಾಂಬಾರು ಪುಡಿಯಲ್ಲೇ ಖಾರ ಇದ್ದರೆ ಖಾರ ಹಾಕಕ್ಕೆ ಹೋಗ್ಬೇಡ್ರಿ ಎಕ್ಸ್ಟ್ರಾ, ಮತ್ತು ಬರೀ ಸಾಂಬಾರು ಪುಡಿ ಹಾಕಿ ಮಾಡಿ ಚೆನ್ನಾಗಿರುತ್ತೆ. ಇದಕ್ಕೆ ಮತ್ತು ನಾನು ಇಲ್ಲಿ ಒಂದು ಬಟ್ಲು ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಬಟ್ಲು ಶೇಂಗಾ ತೊಗೋಬೇಕು. ಇದಕ್ಕೆ ನಾನೊಂದು 2 ಸ್ಪೂನ್ ಎಳ್ಳು ಕೂಡ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಮತ್ತು ಒಂದು ಕಾಲು ಭಾಗ ಒಣ ಕೊಬ್ಬರಿ, ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಹೆರೆದಿಟ್ಕೊಂಡು ಬಿಸಿ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಲ್ಲುಪ್ಪು ರುಚಿಗೆ, ಅರಿಶಿಣ ಪುಡಿ, ಸ್ವಲ್ಪ ಜೀರಿಗೆ, ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದು ಮರಿಬೇಡಿ. ಸ್ವಲ್ಪ ಬೆಲ್ಲ ಹಾಕಿದರೆ ಪಲ್ಯ ತುಂಬಾ ರುಚಿ ಆಗುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ನಾನಿಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಒಂದು 10ರಿಂದ 12 ಬದನೆಕಾಯಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸರ್ ಜಾರ್ ತೊಗೊರಿ. ಈ ಮಿಕ್ಸರ್ ಜಾರ್ಗೆ ಒಂದು ಬೌಲ್ ಶೇಂಗಾ ನಾನು ಏನು ಹುರ್ಕೊಂಡು ಇಟ್ಕೊಂಡಿದ್ದೆ ಚೆನ್ನಾಗಿ ಹುರ್ಕೋರಿ, ಹಸಿ ಇದ್ದರೆ ಚೆನ್ನಾಗಾಗಲ್ಲ ಪಲ್ಯ. ನೀಟಾಗಿ ಹುರ್ಕೊಂಡು ಸಿಪ್ಪೆ ತಗೊಂಡಿರಬೇಕು. ಒಂದು ಬೌಲ್ ಶೇಂಗಾ, ಒಂದು 2ರಿಂದ 3 ಸ್ಪೂನು ಎಳ್ಳು ಹುರ್ಕೊಂಡಿರೋದು, ಇದಕ್ಕೆ ಒಂದು ಕಾಲು ಭಾಗ ಒಣ ಕೊಬ್ಬರಿ ಬಿಸಿ ಮಾಡ್ಕೊಂಡಿರೋದು, ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ, ಒಂದು 1/4 ಚಮಚ ಜೀರಿಗೆ, ಒಂದು ಚಿಕ್ಕ ಬೆಳ್ಳುಳ್ಳಿ. ನಾನು ಜವಾರಿ ಬೆಳ್ಳುಳ್ಳಿ ಆಗಿರೋದ್ರೆ ಸಿಪ್ಪೆ ತೆಗ್ದಿಲ್ಲ, ನೀವು ದೊಡ್ಡ ಬೆಳ್ಳುಳ್ಳಿ ಆಗಿದ್ದರೆ ಸಿಪ್ಪೆ ತೆಗೆದು ಹಾಕ್ಕೋಬೋದು. ಒಂದು ಸ್ವಲ್ಪ ಇದಕ್ಕೆ ನಾನು ಉಪ್ಪು ಇವಾಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಕಲ್ಲುಪ್ಪು ಬಳಸ್ತಾ ಇದ್ದೀನಲ್ಲ, ಅದಕ್ಕೆ ಕಲ್ಲುಪ್ಪು ಇದಕ್ಕೆ ಹಾಕ್ಕೊಂಡು ಇದು ನೀಟಾಗಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ತರಿ ಇರೋಂಗೆ ಗ್ರೈಂಡ್ ಮಾಡ್ಕೊರಿ. ನೋಡಿ, ಈಗ ನಾನು ಶೇಂಗಾ, ಎಳ್ಳು, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪನ್ನ ನೀಟಾಗಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬಾ ನೈಸ್ ಮಾಡ್ಕೋಬೇಡಿ, ಸ್ವಲ್ಪ ಹಿಂಗೆ ತರಿಯಾಗಿದ್ದರೆ ಪಲ್ಯ ತುಂಬ ರುಚಿ ಆಗುತ್ತೆ. ಇದನ್ನು ನೀವು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡಿ. ನಾನು ಸ್ವಲ್ಪ ಮೊದಲೇ ಪ್ಲೇಟಲ್ಲಿ ಹಾಕ್ಕೊಂಡಿದ್ದಕ್ಕೆ ನಾನು 12 ಬದನೆಕಾಯಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಜಾರ್ ಚಿಕ್ಕದಾಗಿರೋದ್ರಿಂದ ನಾನು 2 ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವೇನು ಇದಕ್ಕೆ ಉಪ್ಪು, ಶೇಂಗಾ, ಎಳ್ಳು, ಕೊಬ್ಬರಿ, ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು 2 ಚಮಚೆ ಖಾರ ಪುಡಿ, 1 ಚಮಚ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಮ್ಮದು ಸಾಂಬಾರು ಪುಡಿ ಮನೇಲಿ ಮಾಡಿರೋದು ಖಾರ ಇರೋಲ್ಲ, ಅದಕ್ಕೆ ನಾನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿಯಲ್ಲೇ ನೀವು ಮೆಣಸಿನ್ಕಾಯಿ ಹಾಕಿದರೆ ಖಾರ ಪುಡಿ ಹಾಕ್ಕೊಳಕ್ಕೆ ಹೋಗಬೇಡಿ. ಇದಕ್ಕೆ ಸಾಂಬಾರು ಪುಡಿ, ಖಾರ ಪುಡಿ ಹಾಕಿ ನಾನಿಲ್ಲಿ 2 ಚಮಚೆ ಖಾರ ಪುಡಿ, 1 ಚಮಚೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ, ಒಂದು ಸ್ವಲ್ಪ ಬೆಲ್ಲ, ನಾನು ಹುಣಸೆಹಣ್ಣು ರಸ ಏನು ಹಿಂಡ್ಕೊಂಡಿದ್ನಲ್ಲ, ಆ ಹುಣಸೆಹಣ್ಣು ರಸ ಸ್ವಲ್ಪ ಹಿಂಡ್ಕೋಬೇಕು, ಅದನ್ನೊಂದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಒಂದಿಷ್ಟೇ ಚಿಟಿಗೆ ಅರಿಶಿಣ ಪುಡಿ ಹಾಕಿ ಇದಕ್ಕೆ ನಾನು 2 ಈರುಳ್ಳಿಯನ್ನು ಹೆಚ್ಕೊಂಡಿದ್ನಲ್ಲ, ಒಂದು ಕಾಲು ಭಾಗ ಈರುಳ್ಳಿ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಅವಾಗ ಏನಾಗುತ್ತೆ, ಸ್ಟಫಿಂಗಲ್ಲಿ ನಾವು ಹಿಂಗೆ ನಾವು ಈರುಳ್ಳಿ ತುಂಬಿ ನಾವು ಮಾಡಿದರೆ ತುಂಬಾ ರುಚಿ ಆಗುತ್ತೆ. ಇದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ನಾನು ಈ ರೀತಿಯಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು, ನೀರೇ ಹಾಕಿಲ್ಲ ನಾನು. ಸ್ವಲ್ಪ ಈರುಳ್ಳಿ ಹಾಕಿದರೆ ಅದೇ ನೀರು ಬಿಟ್ಕೊಂಡಿದೆಯಲ್ಲ, ಅದರಿಂದ ನೋಡಿ ಅದಕ್ಕೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಏನು ಹಾಕಿದ್ದೀನಿ ಅಂದರೆ ಈರುಳ್ಳಿ, ಶೇಂಗಾ, ಎಳ್ಳು, ಒಣ ಕೊಬ್ಬರಿ, ಉಪ್ಪು, ಖಾರ ಪುಡಿ, ಸಾಂಬಾರು ಪುಡಿ, ಬೆಲ್ಲ, ಸ್ವಲ್ಪ ಹುಣಸೆ ರಸ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ನೀಟಾಗಿ. ನೋಡಿ, ಈ ರೀತಿಯಾಗಿ ನೀವು ಇದನ್ನು ಸ್ಟಫಿಂಗ್ನ ಹಿಂಗೆ ಮಾಡಿ ಇಟ್ಕೊಂಬಿಡಿ. ಇದಕ್ಕೆ ನೀರು ಹಾಕೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಾನು ಈರುಳ್ಳಿ ಹಾಕಿದ್ದೀವಲ್ಲ ಅದೇ ನೀರು ಬಿಟ್ಕೊಂಬಿಡೋದು. ನೀವು ಈರುಳ್ಳಿ ಹಾಕಲ್ಲ ಅಂದರೆ ಸ್ವಲ್ಪ ಲೈಟಾಗಿ ನೀರು ಹಾಕಿ ಇದನ್ನು ಹಿಂಗೆ ಈ ರೀತಿ ಮಾಡ್ಕೊಂಡು ಇಟ್ಕೊಂಬಿಡಿ ಇದನ್ನು ಸ್ಟಫಿಂಗ್ನ. ನೋಡಿ, ನಾನು ಈಗ ಬದನೆಕಾಯಿ ನಾನು 10ರಿಂದ 12 ತೊಗೊಂಡಿದ್ನಲ್ಲ, ಆ ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ನಲ್ಲ, ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ 4 ಪೀಸ್ ಹಿಂಗೆ ಕಟ್ ಮಾಡ್ಕೋಬೇಕು ನೀಟಾಗಿ. ಕಟ್ ಮಾಡಿಕೊಂಡು ಒಳಗೆ ಏನಾದರೂ ಹುಳ ಇದನ್ನು ಏನು ಚೆಕ್ ಮಾಡ್ಕೊಂಬಿಡಿ ನೀಟಾಗಿ. ನೀವು ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಭಾಳ ಹೊತ್ತು ಇಡೋದಾದರೆ ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ಇಟ್ಬಿಡಿ, ಅವಾಗ ಬದನೆಕಾಯಿ ಕಪ್ಪಾಗಲ್ಲ. ಈ ರೀತಿ ನೋಡಿ 4 ಪೀಸ್ ಕಟ್ ಮಾಡ್ಕೊಂಬಿಡಿ, ತುಂಬಾ ಡೀಪ್ ಕಟ್ ಮಾಡ್ಕೋಬೇಡಿ. ಮಾಡಿಕೊಂಡು ಇದನ್ನು ಸ್ವಲ್ಪ
ಒಂದು ಕುಕ್ಕರಲ್ಲಿ ಅಥವಾ ಪ್ಯಾನಲ್ಲಿ ಹುರ್ಕೋಬೇಕು ಎಣ್ಣೆ ಹಾಕಿ. ಈಗ ಒಂದೊಂದು ಪ್ಯಾನ್ ತೊಗೊಂಡಿದ್ದೀನಿ, ಕುಕ್ಕರ್ದು ಒಂದು ಪ್ಯಾನ್ ತೊಗೊಂಡು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅಗಲವಾಗಿರೋ ಕುಕ್ಕರು ತೊಗೊಂಡು ಇದಕ್ಕೆ ನಾನು ಏನು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅವನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅದು ನೀರು ತೊಳ್ಕೊಂಡಿರ್ತೀವಲ್ಲ, ಸ್ವಲ್ಪ ನೀರು ಹೋಗೋ ತನಕ ಒಂದು 2 ನಿಮಿಷ ಹಿಂಗೆ ಇದು ಮಾಡ್ಕೊರಿ. ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರು ಹೋದ್ಮೇಲೆ ನೋಡಿ ಸ್ವಲ್ಪ ನೀರೆಲ್ಲ ಹೋಗಿದೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಿ ಇವನ್ನ ಫ್ರೈ ಮಾಡ್ಕೊಂಬಿಡಿ. ಒಂದು 5 ನಿಮಿಷ ಕಾಲ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ. ನೋಡಿ ಈಗ ಬದನೆಕಾಯಿ ನಾನು ಒಂದು 5 ನಿಮಿಷದ ಕಾಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋದು ತಣ್ಣಗಾಗಿದೆ. ಈಗ ಇದು ಮತ್ತು ಸ್ಟಫಿಂಗ್ ನೀವೆಲ್ಲ ಕಲಸೋ ಮುಂದೆ ಉಪ್ಪು ಹುಳಿ ಖಾರ ನೋಡ್ಕೊಂಬಿಡಿ. ಸ್ವಲ್ಪ ಏನಾದ್ರು ಕಡಿಮೆ ಅನಿಸಿದ್ರೆ ಅವಾಗೇ ಹಾಕ್ಕೊಂಬಿಡಿ, ಮತ್ತು ಆಮೇಲೆ ಹಾಕೋಬೇಡಿ, ರುಚಿಯಾಗಲ್ಲ. ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ. ಇವಾಗ ನಾನು ಏನು ಹಿಂಗೆ 4 ಇದನ್ನು ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಬದನೆಕಾಯಿನ, ಇದ್ರೊಳಗೆ ನಾನು ಸ್ಟಫಿಂಗ್ ಫಿಲ್ ಮಾಡ್ತೀನಿ. ಈಗ ನೋಡಿ ನಾನು ಕಟ್ ಮಾಡಿರೋ ಬದನೆಕಾಯಲ್ಲಿ ನೀಟಾಗಿ ಸ್ಟಫಿಂಗ್ ತುಂಬ್ಕೊಂಬಿಟ್ಟು ಹಿಂಗೆ ಒತ್ಕೊಂಡ್ಬಿಟ್ಟಿದ್ದೀನಿ. ಸ್ಟಫಿಂಗ್ ನೀಟಾಗಿ ಒಳಗೆ ತುಂಬಿ ಇದನ್ನು ಗಟ್ಟಿಯಾಗಿ ಹಿಂಗೆ ಒತ್ಕೊಂಬಿಡಿ. ಆವಾಗ ನೀಟಾಗಿ ಎಲ್ಲಿ ಬಿಟ್ಕೊಳ್ಳೋ, ಕುಕ್ಕರೆಲ್ಲ ಮಾಡ್ತಾ ಇರುವಾಗ ಎಲ್ಲೂ ಇದು ಬಿಟ್ಕೊಳ್ಳಲ್ಲ. ಹಿಂಗೆ ಈ ರೀತಿಯಾಗಿ ಎಲ್ಲವೂ ತುಂಬ್ಕೊಂಬಿಡಿ ಬದನೆಕಾಯಿಗಳನ್ನೆಲ್ಲ. ನೋಡಿ ನೀಟಾಗಿ ಹೆಂಗೆ ತುಂಬಿದೆ ನೋಡಿ. ಯಾಕಂದರೆ ಪೌಡ್ರನ್ನ ತುಂಬ ನೀರು ಮಾಡ್ಕೋಬೇಡಿ. ಹಿಂಗೆ ಗಟ್ಟಿಯಾಗಿದ್ದರೆ ನೀಟಾಗಿ ಸ್ಟಫಿಂಗ್ ಒಳಗೆಲ್ಲ ಕೂತ್ಕೊಂಡ್ಬಿಡುತ್ತೆ. ಸ್ವಲ್ಪ ನೀರಾಗಿದ್ದರೆ ಹೊರಗೆ ಬಂದುಬಿಡುತ್ತೆ. ನೋಡಿ ನಾನು ಎಲ್ಲನೂ ಬದನೆಕಾಯಿ ಈ ರೀತಿಯಾಗಿ ಎಲ್ಲನೂ ತುಂಬ್ಕೊಂಡ್ಬಿಟ್ಟಿದ್ದೀನಿ. ಇದು ಅಗಲವಾಗಿರೋ ಕುಕ್ಕರ್ ಪ್ಯಾನ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲೂ ಮಾಡ್ಕೋಬೋದು, ಇಲ್ಲಿದ್ರೆ ಬಾಣಲೆಯಲ್ಲಿ ಕೂಡ ನೀವು ಮಾಡ್ಕೋಬೋದು. ನಾನು ಈ ಕುಕ್ಕರಲ್ಲಿ ಮಾಡ್ತಾಯಿದ್ದೆ, ಅದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಗಾಯಿಗೆ ಸ್ವಲ್ಪ ಜಾಸ್ತಿ ಹಾಕೋರಿ, ಆವಾಗ ಸ್ವಲ್ಪ ಎಣ್ಣೆಗಾಯಿ ರುಚಿ ಆಗುತ್ತೆ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಒಂದು 1/4 ಚಮಚ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಈ ಸಾಸಿವೆ ಜೀರಿಗೆ ಎಲ್ಲ ನೀಟಾಗಿ ಇದಾದಮೇಲೆ ಸಾಸಿವೆ ಜೀರಿಗೆ ನೀಟಾಗಿ ಆಗಿದೆ. ಈಗ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು, ಹಾಕಿ ಒಂದು ನಾವೇನು ಎತ್ಕೊಂಡಿದ್ದೀವಿ ಈರುಳ್ಳಿ, ಒಂದು ದೊಡ್ಡ ಎರಡು ಈರುಳ್ಳಿ ಎತ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಈರುಳ್ಳಿ ನಾನು ಸ್ಟಫಿಂಗಲ್ಲಿ ಮಿಕ್ಸ್ ಮಾಡಿದ್ದೀನಿ. ನಾನು ಉಳ್ಕಿದ ಈರುಳ್ಳಿ ಇದಕ್ಕೆ ಹಾಕ್ಬಿಡ್ತೀನಿ. ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊರಿ. ನೋಡಿ ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇದು ನೀಟಾಗಿ ಸ್ವಲ್ಪ ಲೈಟಾಗಿ ಕಲರ್ ಬಂದಮೇಲೆ ಇದಕ್ಕೆ ನಾವೇನು ಸ್ಟಫಿಂಗ್ ಎಲ್ಲ ತುಂಬ್ಕೊಂಡಿರ್ತೀವಲ್ಲ, ಬದನೆಕಾಯಿ ಎಲ್ಲ ನೀಟಾಗಿ ಸ್ಟಫಿಂಗ್ ತುಂಬ್ಕೊಂಡು ಮಾಡಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು ಕುಕ್ಕರ್ಗೆ. ನೀವು ಬಾಣಲೆಯಲ್ಲಿ ಮಾಡೋಂಗಿದ್ರೆ ಪ್ಯಾನಲ್ಲೇ ನೀವು ಹಾಕ್ಕೋಬೋದು, ಹಾಕಿ ಮಾಡ್ಬೋದು. ಈಗ ನೋಡಿ ನಾನು ಎಲ್ಲ ಹಾಕಿದ್ದೀನಿ. ಇದನ್ನೇನು ಫ್ರೈ ಮಾಡ್ಕೊಳ್ಳೋಬೇಡ, ಯಾಕಂದರೆ ಆಗಲೇ ಬದನೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಇದಕ್ಕೆ ಹಿಂಗೆ ಎಲ್ಲ ಹಾಕಿಬಿಟ್ಟು ನಮ್ಮದೇನು ಸ್ಟಫಿಂಗ್ ಉಳಿದಿರುತ್ತಲ್ಲ ಅದಕ್ಕೆ ಸ್ವಲ್ಪ ನಾನು ನೀರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಇದನ್ನೆಲ್ಲ ನೀರೇನೇ ಸ್ಟಫಿಂಗ್ದಿರೋ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಉಳಿದಿದ್ದ ಸ್ಟಫಿಂಗ್ನ ಅದನ್ನು ಹಾಕಿ ಇದನ್ನು ಸ್ವಲ್ಪ ಹಿಂಗೆ ತುಂಬ ಕೈ ಆಡ್ಸೋಕೆ ಹೋಗಬೇಡಿ. ಒಂದು ಸ್ವಲ್ಪ ಹಿಂಗೆ ಹಾಕಿ ನಾನು ಈ ಕುಕ್ಕರಲ್ಲಿ 1 ಸೀಟಿ ಉತ್ಸ್ಕೊತೀನಿ. ನೀವು ಹೊರಗೆ ಮಾಡೋದಾದರೆ ಹಾಗೆ ನೋಡಿ ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷಕ್ಕೆ ತೋಡ್ಕೊತಾ ಇರ್ಬೇಕು. ನಾವು ಬರೀ ಬದನೆಕಾಯಿ ಅಲ್ಲದೆ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಮಿಕ್ಸ್ ಮಾಡಿಕೊಂಡು 2 ಮಿಕ್ಸ್ ಮಾಡಿನೂ ಎಣ್ಗಾಯಿ ಮಾಡ್ಬೋದು. ಈಗ ನೋಡಿ ನಾನು ಈಗ ಸ್ಟಫಿಂಗ್ ನೀರು ಹಾಕಿ, ತುಂಬಾ ನೀರು ಹಾಕಬೇಡಿ, ನಿಮಗೆ ಎಷ್ಟು ಇದು ಗ್ರೇವಿ ಬೇಕೋ ಅದು ನೋಡಿಕೊಂಡು ನೀರು ಹಾಕಿ ಅದನ್ನು 1 ಸೀಟಿ ಆಗೋ ತನಕ ಇದು ವೆಯ್ಟ್ ಮಾಡಿ. ನೋಡಿ ನೀಟಾಗಿ ಕುಕ್ಕರ್ ಮುಚ್ಚಿ ಒಂದೇ 1 ಸೀಟಿ ಉತ್ಸ್ಕೊರಿ. ತುಂಬ ಒಂದೇ ಸೀಟಿ ಸಾಕು, ಯಾಕಂದರೆ ತುಂಬ 2 ಸೀಟಿ 3 ಸೀಟಿ ಉತ್ಸ್ಬಿಟ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ. 1 ಸೀಟಿ ಆಗೋ ತನಕ ವೆಯ್ಟ್ ಮಾಡಿ ಅಷ್ಟೇ. ನೋಡಿ ಈಗ ಕುಕ್ಕರ್ 1 ಸೀಟಿ ಆಗಿ ತಣ್ಣಗಾಗಿದೆ. ಈಗ ನಾನು ಇದನ್ನು ಕುಕ್ಕರ್ನ ಓಪನ್ ಮಾಡ್ತೀನಿ. ನೋಡಿ ಬದನೆಕಾಯಿ ಎಷ್ಟು ನೀಟಾಗಿ ಬೆಂದಿದೆ. ಒಂದೇ ಸೀಟಿ ಸಾಕು, ತುಂಬಾ ಮಾಡ್ಕೋಬೇಡಿ. ನೋಡಿ ತಳ ಎಲ್ಲೂ ಒತ್ತಿಲ್ಲ. ಇದೇ ರೀತಿಯಾಗಿ ನೀವು ಒಮ್ಮೆ ಬದನೆಕಾಯಿ ಎಣ್ಗಾಯಿ ಮಾಡಿ ನೋಡಿ. ನೋಡಿ ಈಗ ನೀಟಾಗಿ ಎಲ್ಲ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ನೋಡಿ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಈಗ ಬಿಸಿಯಾದ ಬದನೆಕಾಯಿ ರೆಡಿ ಆಗಿದೆ. ಸ್ಟಫಿಂಗ್ ನೋಡಿ, ಸ್ಟಫಿಂಗ್ ಎಲ್ಲ ಎಷ್ಟು ನೀಟಾಗಿ ಒಳಗೆ ಅದು ಎಲ್ಲೂ ಬಿಟ್ಕೊಂಡೇ ಇಲ್ಲ, ನೀಟಾಗಿ ಸ್ಟಫಿಂಗ್ ಆಗಿದೆ. ನೋಡಿ ಇದೇ ರೀತಿ ಒಮ್ಮೆ ನೀವು ಬದನೆಕಾಯಿ ಎಣ್ಗಾಯಿ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ. ತುಂಬ ಮಸಾಲೆ ಇಲ್ಲ, ಏನಿಲ್ಲ, ಬರೀ ನಾನು ಸಾಂಬಾರು ಪುಡಿ ಅಷ್ಟೇ ಯೂಸ್ ಮಾಡಿದ್ದೀನಿ. ಕುಕ್ಕರಲ್ಲೂ ಮಾಡಿ ತುಂಬ ಚೆನ್ನಾಗಾಗಿದೆ. ನೀವು ಕುಕ್ಕರಲ್ಲಿ ಬೇಡ ಅನಿಸಿದರೆ ನೀವು ಹೊರಗೆ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ. ತುಂಬಾ ಗಟ್ಟಿನೂ ಇಲ್ಲ, ನೀವು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ.
ಈ ರೀತಿ ಒಮ್ಮೆ ನೀವು ಬದನೆಕಾಯಿ ಎಣ್ಗಾಯಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಸೆಕ್ಷನ್ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.